ಸರ್ಕಾರ ಯಾವುದೂ ಕೂಡ ಇದಕ್ಕೆ ನಿರ್ಬಂಧ ಇರಬಾರ್ದು ಅಂತೇಳಿ, ಕಂಟ್ರೋಲ್ ಇರಬಾರ್ದು ಅಂತೇಳಿ ಎಸ್ ಪಾಟೀಲ್ ಪೀರಿಯಡ್ ಅಲ್ಲಿ ಇದನ್ನ ಸೌಹಾರ್ದನ ತಂದ್ರು. ಸನ್ಮಾನ್ಯ ಅಧ್ಯಕ್ಷರೇ, ಈ ಸೌಹಾರ್ದದವರೆಲ್ಲ ಸೇರಿ ಅಮಿತ್ ಶಾ ಅವರನ್ನ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಕರೆಸಿದ್ರು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಸಹಕಾರ ಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಆಗ ಸಹಕಾರ ಮಂತ್ರಿ ಅಮಿತ್ ಶಾ ಅವರು ಹೇಳಿದ್ರು, ಕರ್ನಾಟಕದಲ್ಲಿ ಯಾಕೆ 2 ಕೋಆಪರೇಟಿವ್ ಸಹಕಾರ ಸಂಘಗಳಿರ್ಬೇಕು, ಒಂದು ಸರ್ಕಾರ ಕಂಟ್ರೋಲ್, ಇನ್ನೊಂದು ಸರ್ಕಾರ ಕಂಟ್ರೋಲ್ ಇಲ್ಲದೆ ಇರ್ತಕ್ಕಂಥದ್ದನ್ನ ಇದೆ, ಇದನ್ನ ಕಂಪ್ಲೀಟ್ ಅವಾಯ್ಡ್ ಮಾಡಬೇಕು ಅಂತಕ್ಕಂಥದ್ದನ್ನ ಅವತ್ತು ಸಭೆಯಲ್ಲೇ ಕೂಡ ಅಮಿತ್ ಶಾ ಅವರು ಹೇಳಿದ್ರು. ಸನ್ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಕಂಟ್ರೋಲ್ ಇರ್ತಕ್ಕಂಥದ್ದು ಹೇಳ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ, 1450 ಕೋಟಿ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್, ಲಕ್ಷಾಂತರ ಜನ ಡಿಪಾಸಿಟ್ ಇವತ್ತು ಬಾಯ್ ಪಡ್ಕೊಳ್ತಾ ಇದ್ದಾರೆ. ಸಂಗೊಳ್ಳಿ ರಾಯಣ್ಣ ಕೋಆಪರೇಟಿವ್ ಬ್ಯಾಂಕ್ 560 ಕೋಟಿ ಸರ್ಕಾರ ಕಂಟ್ರೋಲ್, ರಿಸರ್ವ್ ಬ್ಯಾಂಕ್ ಕಂಟ್ರೋಲ್ ಇರ್ತಕ್ಕಂಥದ್ದು. ವಶಿಷ್ಠ, ಕಣ್ವ, ಸೌಹಾರ್ದ ಇರ್ತಕ್ಕಂಥದ್ದು. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತೇನಾಗ್ತಾ ಇದೆ, ಯಾರು 2,000 3,000 ಡಿಪಾಸಿಟ್ ಕಲೆಕ್ಟ್ ಮಾಡ್ತಿದ್ದಾರೆ, ಅದನ್ನ ಯಾವ ತರದಲ್ಲಿ ಡಿಪಾಸಿಟ್ ಉಪಯೋಗ ಮಾಡಬೇಕು ಅಂತಕ್ಕಂಥದ್ದನ್ನ ಕಠಿಣ ಕ್ರಮ ಒಂದು ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, 2,000 3,000 ಡಿಪಾಸಿಟ್ ಕಲೆಕ್ಟ್ ಮಾಡಿ ಅವರು ಬೇಕಾದಂತ ರೀತಿಯಲ್ಲಿ ಹಣವನ್ನು ಕೊಡುವುದಾದ್ರೆ ಸರ್ಕಾರ ಯಾಕೆ ಇಂಟರ್ಫಿಯರೆನ್ಸ್ ಆಗಬಾರ್ದು? ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಸಾವಿರಾರು ಕೋಟಿ ಲೂಟಿ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಕಾನೂನಿನ ಕಠಿಣ ಕ್ರಮ ಒಂದು ಇಲ್ಲ. ಏನಾದರೂ ಇದರಲ್ಲಿ ದುರುಪಯೋಗ ಆದರೆ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಅಂತಕ್ಕಂಥದ್ದನ್ನ ಮಾತ್ರ ತಂದಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಸರ್ಕಾರ ಇಂಟರ್ಫಿಯರೆನ್ಸ್ ಇಲ್ಲ ಅಂತಕ್ಕಂಥದ್ದು ಒಂದೇ ದೃಷ್ಟಿಯಿಂದ ಹಗಲು ದೊರಳೆ ಮಾಡ್ತಕ್ಕಂಥದ್ದು. ಯಾರು ಡಿಪಾಸಿಟ್ ಕಲೆಕ್ಟ್ ಮಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲಿ ರೂಲ್ಸ್ ನ ತರ್ತಕ್ಕಂಥದ್ದನ್ನ ಮಾಡಿ. ಇಲ್ಲ ಅಂದ್ರೆ ಸರ್ಕಾರ ಇಂಟರ್ಫಿಯರೆನ್ಸ್ ಇಲ್ಲ ಅಂತ ಹೇಳಿದ್ರೆ ಈಗ ಬೇರೆ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ ಮಾಡ್ತಕ್ಕಂಥದ್ದು ಹೊರಡ್ತಾ ಇದ್ದಾರೆ. ಯಾಕೆಂದ್ರೆ ಇಂಟರ್ ಸ್ಟೇಟ್ ಆದ್ರೆ, ಮಲ್ಟಿಪರ್ಪಸ್ ಸೊಸೈಟಿ ಆದ್ರೆ ಕರ್ನಾಟಕ ಇಂಟರ್ಫಿಯರೆನ್ಸ್ ಆಗುದಿಲ್ಲ, ಕೇಂದ್ರ ಸರ್ಕಾರ ಯಾವುದು ಕೇಳೋದಿಲ್ಲ ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಬದಲಾವಣೆ ಬಯಸ್ಕೊತಾ ಇದ್ದಾರೆ. ಅದರಿಂದ 1,450 ಕೋಟಿ ಲಾಸ್ ಆದ್ರೂ ಏನು ಮಾಡಕ್ಕಾಗ್ತಾ ಇಲ್ಲ. ಇಡಿಗೆ ಕೊಟ್ಟಿದ್ದೀವಿ, CBI ಕೊಟ್ಟಿದ್ದೀವಿ, ಪಾಪ ಡಿಪಾಸಿಟ್ ಇಟ್ಟಿರ್ತಕ್ಕಂಥವ್ರು ಗೋಳು ಕೇಳೋರಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಆ ಥರ HK ಪಾಟೀಲ್ ಹಿರಿಯರಿದ್ದೀರಿ, ಇದಕ್ಕೇನಾದ್ರೂ ಡಿಪಾಸಿಟ್ ಮೋಸ ಮಾಡ್ತಕ್ಕಂಥ ಅವ್ರಿಗೆ, ಅನ್ಯಾಯ ಮಾಡ್ತಕ್ಕಂಥ ಅವರಿಗೆ ಕಠಿಣ ಕಾನೂನನ್ನು ತರ್ತಕ್ಕಂಥದ್ದು ಏನಾದ್ರು ವ್ಯವಸ್ಥೆ ಮಾಡಿ. ಇವತ್ತು ಸೌಹಾರ್ದದಲ್ಲಿ 5,000 ಕೋಟಿ ಡಿಪಾಸಿಟ್ ಇದೆ ಕರ್ನಾಟಕದಲ್ಲಿ. 5,000 ಕೋಟಿನೂ 5,000 ಕೋಟಿನೂ ಲೂಟಿ ಮಾಡಿದ್ರು ಸರ್ಕಾರ ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕೆಂದ್ರೆ ಸರ್ಕಾರ ಇಂಟರ್ಫಿಯರೆನ್ಸ್ ಇಲ್ಲ. ಆದ್ರಿಂದ ಏನಾದ್ರೂ ಕಠಿಣ ಕ್ರಮ ತೆಗೆದುಕೊಂಡು ಡಿಪಾಸಿಟ್ನವರು 100% ಸೌಹಾರ್ದ ಮೇಲೆ ವಿಶ್ವಾಸ ಇಡ್ತಕ್ಕಂಥದ್ದು ಮಾಡಬೇಕು. ಕರ್ನಾಟಕದಲ್ಲಿ ಅನೇಕ ಸೌಹಾರ್ದಗಳು ಬಹಳ ವ್ಯವಸ್ಥಿತವಾಗಿ ನಡೀತಾ. ಸನ್ಮಾನ್ಯ ಅಧ್ಯಕ್ಷರೇ, ಸಣ್ಣ ಒಂದು ವಶಿಷ್ಠ ಮತ್ತೆ ಕಣ್ವ 500-600 ಕೋಟಿ ಯಾವಾಗ ಚೀಟ್ ಮಾಡಿದ್ರು ಎಲ್ಲ ಸೌಹಾರ್ದ ಸಂಸ್ಥೆಗಳ ಮೇಲೆ ವಿಶ್ವಾಸ ಕಳ್ಕೊಳ್ತಕ್ಕಂಥದ್ದು ಆಗ್ತದೆ. ಎಲ್ಲೋ 2-3 ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಕಠಿಣ ಕ್ರಮ, ಲಾ ಡಿಪಾರ್ಟ್ಮೆಂಟ್ ಒಪಿನಿಯನ್ ತೆಗೆದುಕೊಂಡು ಯಾರೇ ಚೀಟ್ ಮಾಡಲಿ ಅವರಿಗೆ ಕಠಿಣ ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಮಾಡದೆ ಹೋದ್ರೆ, ಇವತ್ತು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ 1,460 ಕೋಟಿ ಚೀಟ್ ಮಾಡಿದಂಥವ್ರು ಬೇಲ್ ಮೇಲೆ ತಂದು ಹೊರಗಡೆ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಸರ್ಕಾರದ ಏನು ಮಾಡಕ್ಕಾಗ್ತಾ ಇಲ್ಲ, ಕೋರ್ಟ್ ಏನು ಮಾಡಕ್ಕಾಗ್ತಾ ಇಲ್ಲ. ಆ ತರ ಕಠಿಣ ಕ್ರಮ ತೆಗೆದುಕೊಂಡ್ರೆ ಮಾತ್ರ ಸೌಹಾರ್ದ ಉಳಿತದೆ ಅಂತಕ್ಕಂಥದ್ದನ್ನ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.